ಪವರ್ ಕೆಫೆಯಲ್ಲಿ ಮೊದಲ ಸ್ಟೋರಿ ಹೇಳ್ತಾ ಇದೆ. ಧರ್ಮ ಯುದ್ಧದ ಭಾಗವಾಗಿ ಧರ್ಮಸ್ಥಳದಲ್ಲಿ ಧರ್ಮ ಅಧರ್ಮ ತಾಂಡವವಾಡ್ತಾ ಇದೆ. ಸತ್ಯ ಜೊತೆಗೆ ಸುಳ್ಳಿನ ನಡುವೆ ಯುದ್ಧ ಆಗ್ತಾ ಇದೆ. ನಿನ್ನೆ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣ ಆಯಿತು ಧರ್ಮಸ್ಥಳದಲ್ಲಿ. ಏನೇನಾಯ್ತು ಅನ್ನೋ ಡೀಟೇಲ್ಸ್ ಅನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಧರ್ಮಸ್ಥಳ ಅನ್ನುವಂಥ ಕ್ಷೇತ್ರ ಮತ್ತೊಂದು ಕಡೆ ಅಲ್ಲಿನ ವೀರೇಂದ್ರ ಹೆಗ್ಗಡೆ ಅವರ ಬಗ್ಗೆ ಅವಹೇಳನಕಾರಿ ಹೇಳಿಕೆಗಳನ್ನು ಕೊಡೋದು. ಧರ್ಮಸ್ಥಳದಲ್ಲಿ ಈ ಸಂಬಂಧ 3 ಯೂಟ್ಯೂಬರ್ಗಳಿಗೆ ಥಳಿಸಲಾಗುತ್ತೆ. ಧರ್ಮಸ್ಥಳ ಕ್ಷೇತ್ರ ಧರ್ಮಾಧಿಕಾರಿಯ ವಿರುದ್ಧ ಅಪಪ್ರಚಾರಕ್ಕೆ ಕಿಡಿಕಾರಿದ್ರು ಅಲ್ಲಿನ ಸ್ಥಳೀಯರು. ತದನಂತರ ಧರ್ಮಸ್ಥಳದ ಪಾಂಗಳ ಕ್ರಾಸ್ನಲ್ಲಿ ನಿನ್ನೆ 3 ಜನಕ್ಕೆ ಥಳಿತವಾಗಿದೆ. ಹೈ ಡ್ರಾಮಾವೇ ಸೃಷ್ಟಿಯಾಗುತ್ತೆ. ಈ ಹೈ ಡ್ರಾಮಾ ನಿಯಂತ್ರಣ ಮಾಡುವಲ್ಲಿ ಪೊಲೀಸರು ಹರಸಾಹಸವನ್ನ ಪಡಬೇಕಾಗತ್ತೆ. ನಿನ್ನೆಯ ಘಟನೆಯ ಬಳಿಕ ಶ್ರೀ ಕ್ಷೇತ್ರ ಧರ್ಮಸ್ಥಳ ಉದ್ವಿಗ್ನಗೊಂಡಿದೆ. ಕ್ಷೇತ್ರಕ್ಕೆ ಯಾಕೆ ಮಸಿ ಬಳಿತಿದ್ದೀರಿ ಅಂತೇಳಿ ಸ್ಥಳೀಯರು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಈಗ ಪೊಲೀಸ್ ಠಾಣೆಯ ಬಳಿ ಪ್ರತಿಭಟನೆಯನ್ನ ನೆನೆ ರಾತ್ರಿ ಇಡೀ ಸ್ಥಳೀಯರು ಮಾಡಿದ್ದಾರೆ. ಅಪಪ್ರಚಾರ ಮಾಡೋರನ್ನ ಅರೆಸ್ಟ್ ಮಾಡಬೇಕು ಈ ಕೂಡಲೇ ಅಂತ ಆಗ್ರಹಿಸಿದ್ದಾರೆ. ಕೊನೆಗೆ ಸ್ಥಳಕ್ಕೆ ಬಂದು ಹಿರಿಯ ಪೊಲೀಸ್ ಅಧಿಕಾರಿಗಳು ಮನವೊಲಿಸಿದ್ದಾರೆ. ನೀವು ನೋಡ್ತಾ ಇದ್ದೀರಲ್ಲ ಈ ವಿಡಿಯೋ, ನಿನ್ನೆ ಸಂಜೆ ಆದಂತಹ ಘಟನೆ ಇದು. ನಿನ್ನೆ ಸಂಜೆ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣ ಆಯಿತು ಧರ್ಮಸ್ಥಳದಲ್ಲಿ. ಮೊದಲಿಗೆ ಯೂಟ್ಯೂಬರ್ಗಳು 1-2-3 ಚಾನಲ್ ಯೂಟ್ಯೂಬ್ ಚಾನಲ್ಗಳಿಗೆ ಧರ್ಮಾಧಿಕಾರಿಗಳ ವಿರುದ್ಧ ಧರ್ಮಸ್ಥಳದ ವಿರುದ್ಧವಾಗಿ ಅಪಪ್ರಚಾರವನ್ನ ಮಾಡ್ತಾ ಇದ್ರು ಅಂತ ಹೇಳಿ ಅಲ್ಲಿನ ಸ್ಥಳೀಯರು ಗಲಾಟೆ ಮಾಡೋದಕ್ಕೆ ಬರ್ತಾರೆ. ಮತ್ತೊಂದು ಕಡೆ ಈ ತಿಮ್ಮಾರೋಡಿಯ ಗ್ಯಾಂಗ್ ಬಂದು ಮಾಧ್ಯಮದವರ ಮೇಲೆ ಕೂಡ ಹಲ್ಲೆ ಮಾಡ್ತಾರೆ. ಸುದ್ದಿವಾಹಿನಿಯ ವರದಿಗಾರನ ಮೇಲೆ ಹಲ್ಲೆ ಮಾಡ್ತಾರೆ. ಏನೇನಾಯ್ತು ಸ್ಥಳದಲ್ಲಿ ನೋಡಿ. ಲಾಠಿ ಪ್ರಹಾರ ಕೂಡ ಆಗಿದೆ ನೋಡಿ. ನೆನೆ ನೋಡಿ, ನೆನ್ನೆ ಖಾಸಗಿ ಸುದ್ದಿವಾಹಿನಿ ವರದಿಗಾರನ ಮೇಲೆ ಹಲ್ಲೆ ಆಗುತ್ತೆ. ಈ ಕೇಸ್ ಸಂಬಂಧ ಮಹೇಶ್ ತಿಮ್ಮರೋಡಿ ಅಂಡ್ ಗ್ಯಾಂಗ್ ಇವರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ತಿಮ್ಮರೋಡಿ, ಮಟ್ಟಣ್ಣನವರ್, ಟಿ ಜಯಂತ್, ಸಮೀರ್ ಇಷ್ಟೂ ಜನರ ವಿರುದ್ಧ ಎಫ್ಐಆರ್ ಆಗಿದೆ. ಧರ್ಮಸ್ಥಳ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ಆಗಿ ಕಾನೂನು ಕ್ರಮವನ್ನು ಜರುಗಿಸಲಾಗುತ್ತೆ. ಎಫ್ಐಆರ್ ದಾಖಲು ಮಾಡಲಾಗಿದೆ. ಮುಂದಿನ ಕಾನೂನು ಕ್ರಮಕ್ಕೆ ಪೊಲೀಸರು ಮುಂದಾಗ್ತಾ ಇದ್ದಾರೆ. ನಿನ್ನೆ ಆದಂತಹ ಘಟನೆಯ 2 ವಿಡಿಯೋ ಗಮನಿಸ್ತಾ ಇದ್ರಿ. ಧರ್ಮಸ್ಥಳದಲ್ಲಿ ಪರಿಸ್ಥಿತಿ ಉದ್ವಿಗ್ನವಾಯಿತು. ಠಾಣೆಯ ಎದುರು ಭಕ್ತರು ಪ್ರತಿಭಟನೆ ಮಾಡಿದ್ರು. ಇಲ್ಲ ಸಲ್ಲದ ಆರೋಪಗಳಿಂದ ಧರ್ಮಸ್ಥಳಕ್ಕೆ ಕಪ್ಪು ಮಸಿಯನ್ನು ಪಡಿತಾ ಇದ್ದಾರೆ. ಧರ್ಮಾಧಿಕಾರಿಯ ವಿರುದ್ಧ ಅವಹೇಳನಕಾರಿ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ಸಾಕ್ಷಿ ಇದ್ರೆ ಒಂದು, ಸಾಕ್ಷಿನೇ ಇಲ್ಲದೆ ನಾಲಿಗೆ ಇದೆ ಅಂತೇಳಿ ಹರಿಬಿಡೋದು ಎಷ್ಟು ಸರಿ ಅಂತೇಳಿ ಉದ್ವಿಗ್ನಗೊಂಡಂತಹ ಅಲ್ಲಿನ ಸ್ಥಳೀಯರು ಆಕ್ರೋಶವನ್ನ ಹೊರಹಾಕಿದಂತಹ ಪರಿ. ಎಫ್ಐಆರ್ ಆಗಿದೆ ನೋಡಿ. 5 ಜನರ ವಿರುದ್ಧ ಎಫ್ಐಆರ್ ಆಗಿದೆ. ಈಗ 5 ಜನರ ವಿರುದ್ಧ ಕಠಿಣ ಕ್ರಮವನ್ನು ತೆಗೆದುಕೊಳ್ಬೇಕು ಅನ್ನೋ ಆಗ್ರಹ ಸಂಬಂಧ ಎಫ್ಐಆರ್ ಆಗಿರೋ ಪ್ರತಿಯನ್ನ ಗಮನಿಸ್ತಾ ಇದ್ದೀರಿ ಟಿವಿ ಸ್ಕ್ರೀನ್ ಮೇಲೆ. ಮಹೇಶ್ ತಿಮ್ಮರೋಡಿ, ಮಟ್ಟಣ್ಣನವರ್, ಟಿ ಜಯಂತ್, ಸಮೀರ್. A1 ಇದರಲ್ಲಿ ಮಟ್ಟಣ್ಣನವರ್, A1 ಮಟ್ಟಣ್ಣನವರ್. ಆಮೇಲೆ ಮಹೇಶ್ ತಿಮ್ಮರೋಡಿ. ಇನ್ನುಳಿದಂತೆ ಬರೋರು ಟಿ ಜಯಂತ್ ಮತ್ತು ಸಮೀರ್ ಅಂಡ್ ಅದರ್ಸ್. 5ನೇ ಸ್ಥಾನದಲ್ಲಿ ಅದರ್ಸ್ ಅಂತ ಹಾಕಿದ್ದಾರೆ. 4 ಪ್ರಮುಖ ಆರೋಪಿಗಳು ಈ ಸಂಬಂಧ. 5ನೇದು ಅದರ್ಸ್ ಅಂತ. ಅದರ್ಸ್ ಅಲ್ಲಿ ಯಾರ್ಯಾರು ಬರ್ತಾರೆ ಅಂತಂದ್ರೆ ಆ ವಿಡಿಯೋ ಸಾಕ್ಷಿಗಳು ಹೇಳುತ್ತೆ. ವಿಡಿಯೋದಲ್ಲಿ ಯಾರ್ಯಾರು ಈ ಹೊಡೆದಾಟಕ್ಕೆ, ಈ ಘರ್ಷಣೆಗೆ ಕಾರಣರಾಗ್ತಾರೆ, ಆ ವಿಡಿಯೋವನ್ನು ಆಧರಿಸಿ ಇನ್ನು ಮಿಕ್ಕದವರ ಮೇಲೂ ಕೂಡ ಎಫ್ಐಆರ್ ಆಗುತ್ತೆ. ಆ ಎಫ್ಐಆರ್ ಅದರ್ಸ್ ಅಂತ ಇದರಲ್ಲ ಆ ಜಾಗಕ್ಕೆ ಸೇರಿಸಲಾಗುತ್ತೆ. ಸದ್ಯದ ಇರುವಂಥ ಅಪ್ಡೇಟು ಎಫ್ಐಆರ್ ಅಷ್ಟೇ ಆಗಿರೋದು. ಎಫ್ಐಆರ್ ಆದಮೇಲೆ ಮುಂದಿನ ಕಾನೂನು ಕ್ರಮವನ್ನು ತಗೊಳ್ಬೇಕು. ಇವತ್ತು ಬೆಳಗ್ಗೆ 10 ಗಂಟೆಗೆ ನಂತರ ಏನೇನು ಡೆವಲಪ್ಮೆಂಟ್ ಆಗುತ್ತೆ ಅನ್ನೋದನ್ನು ಗಮನಿಸಬೇಕು. ಆಮೇಲೆ ಇದು ತನಿಖೆ ಮೇಲೂ ಕೂಡ ಪ್ರೆಷರೈಸ್ ಆಗುತ್ತೆ.
ಒಂದ್ ಕಡೆ SIT ಟೀಮ್ ತನಿಖೆ ಮಾಡ್ತಾ ಇದೆ, ಮತ್ತೊಂದ್ ಕಡೆ ಈ ಘರ್ಷಣೆ ಎಷ್ಟು ಸರಿ ಅನ್ನೋದು. ಡೀಟೇಲ್ಸ್ ಕೊಡ್ತಾರೆ ಇದ್ರ ಬಗ್ಗೆ ನಮ್ಮ ಪ್ರತಿನಿಧಿ ಶಶಿಧರ್ ಧರ್ಮಸ್ಥಳದಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಶಶಿಧರ್, ಧರ್ಮಸ್ಥಳದಲ್ಲಿ ಧರ್ಮ ಅಧರ್ಮದ ನಡುವಿನ ಯುದ್ಧ, ಸತ್ಯ ಸುಳ್ಳಿನ ನಡುವಿನ ಯುದ್ಧ ಆಗ್ತಾ ಇದೆ. ನಿನ್ನೆ ಅದು ಒಂದು ಸ್ವಲ್ಪ ಅತಿರೇಕಕ್ಕೆ ಹೋಗ್ಬಿಡ್ತು. ಯಾರ್ಯಾರೋ ಯೂಟ್ಯೂಬ್ ಚಾನಲ್ ಅವರು ಏನೇನೋ ಮಾತಾಡಿದ್ರು ಅಂತೇಳಿ ಸ್ಥಳೀಯರು ಆಕ್ರೋಶವನ್ನು ಹೊರ ಹಾಕ್ತಾರೆ. ಮತ್ತೊಂದು ಕಡೆ ತಿಮರೋಡಿ ಅಂಡ್ ಗ್ಯಾಂಗ್ ಮಾಧ್ಯಮದವರ ಮೇಲೆ ಹಲ್ಲೆ ಮಾಡೋದಕ್ಕೂ ಮುಂದಾಗ್ತಾರೆ. ಸೊ ಈ ಸಂಬಂಧ FIR ಕೂಡ ದಾಖಲಾಗಿದೆ. ನಿನ್ನೆ ಆದಂತಹ ಘಟನೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪರಿಸ್ಥಿತಿ ಹೆಂಗಿದೆ ಅಂತ ಈಗ ಸದ್ಯ ಅಲ್ಲಿ? ಖಂಡಿತ ಶರತ್, ತಾವು ಹೇಳಿದಂತೆ ಧರ್ಮಸ್ಥಳದಲ್ಲಿ ಈಗ ಸದ್ಯಕ್ಕೆ ನಡೀತಿರುವಂತಹ ಬೆಳವಣಿಗೆಗಳನ್ನ ನೋಡಿದ್ರೆ ಎರಡನೇ ಮಹಾಯುದ್ಧ ಅಂತಾನೂ ಕೂಡ ಹೇಳ್ಬೋದು. ಆ ಮಹಾಯುದ್ಧ ಯಾರ ನಡುವೆ ಅಂತಂದ್ರೆ ಧರ್ಮ ಮತ್ತೆ ಅಧರ್ಮದ ನಡುವೆ ನಡೀತಿರುವಂತಹ ದೊಡ್ಡ ಯುದ್ಧ ಅಂತಾನೂ ಕೂಡ ಹೇಳ್ಬೋದು. ಯಾಕಂತಂದ್ರೆ ಇಲ್ಲಿ ನಡೆದಾಡುವ ದೇವರು, ಅದೇ ರೀತಿಯಲ್ಲೂ ಕೂಡ ಜನರ ಜೊತೆ ಬೆರೆತಾಡುವಂತ ದೇವರು ಅಂತ ಹೇಳ್ಬಿಟ್ಟು ಧರ್ಮಾಧಿಕಾರಿಗಳಂತ ವೀರೇಂದ್ರ ಹೆಗಡೆ ಅವರನ್ನ ಇಲ್ಲಿನ ಸ್ಥಳೀಯರು ಮತ್ತೆ ಅದೇ ರೀತಿಯಲ್ಲಿ ಕೂಡ ಕರಾವಳಿ ಭಾಗ, ದಕ್ಷಿಣ ಕನ್ನಡ ಜಿಲ್ಲೆ ಸೇರಿದಂತೆ ದಕ್ಷಿಣ ಭಾರತದಲ್ಲಿ ಒಂದಷ್ಟು ಜನ ಅಭಿಮಾನಿಗಳನ್ನು ಕಂಡು ಬಂದಿರುವಂತ ಬಹುದೊಡ್ಡ ಒಂದು ಧರ್ಮಸ್ಥಳ ಅಂತಂದ್ರೆ ಒಂದು ದೊಡ್ಡ ಯಾತ್ರಾ ಸ್ಥಳ ಕೂಡ ಗುರುತಿಸಿಕೊಂಡಿದೆ. ಆದ್ರೆ ಅದಕ್ಕೆ ಮತ್ತೆ ಅದೇ ರೀತಿಯಲ್ಲೂ ಕೂಡ ಧರ್ಮಾಧಿಕಾರಿಗಳಂತ ವೀರೇಂದ್ರ ಹೆಗಡೆಗೆ ಮಸಿ ಬಳಿಬೇಕಂತ ಹೇಳ್ಬಿಟ್ಟು ಒಂದಷ್ಟು ಜನ ಅಧರ್ಮೀಯರು, ಅದೇ ರೀತಿಯಲ್ಲೂ ಕೂಡ ಒಂದಷ್ಟು ಕೋಮು ಗಲಭೆಗೆ ಪ್ರಚೋದನೆ ಕೂಡ ಕೊಡುವಂತವ್ರು ಮತ್ತೆ ಸೌಜನ್ಯಗೆ ನ್ಯಾಯ ಕೊಡಿಸಬೇಕಂತ ಹೇಳ್ಬಿಟ್ಟು ಆ ನೆಪದಲ್ಲಿ ಆ ಧರ್ಮಕ್ಕೆ, ಧರ್ಮದ ಪೀಠಕ್ಕೆ, ಅದೇ ರೀತಿ ಕೂಡ ಧರ್ಮಾಧಿಕಾರಿಗೆ ಕೆಟ್ಟ ಹೆಸರನ್ನ ತರಬೇಕು, ತೇಜವಧೆಯನ್ನ ಮಾಡಬೇಕು ಅಂತ ಹೇಳ್ಬಿಟ್ಟು ನಿರಂತರವಾಗಿ ಒಂದಷ್ಟು ಪ್ರಚೋದನಕಾರಿ ಕಾರ್ಯಕ್ರಮಗಳನ್ನು ಮಾಡೋದು ಮೊದಲಿಂದಲೂ ಕೂಡ ಪಿತೂರಿಗಳನ್ನು ಕೂಡ ಮಾಡ್ಕೊಂಡು ಬರ್ತಿದ್ರೆ, ಈಗ ಸದ್ಯಕ್ಕೆ ಇಲ್ಲಿ ಏನ್ ತಲೆಬುರುಡೆ ವಿಚಾರ ಬಂದಿದೆ, ಆ ತಲೆಬುರುಡೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಖರವಾದ ತನಿಖೆ ಆಗಲಿ ಅಂತ ಹೇಳಿ ಕೂಡ ಸರ್ಕಾರ ಈಗ SIT ಅನ್ನು ಕೂಡ ರಚನೆ ಮಾಡಿದೆ. ಈ ತನಿಖಾ ಹಂತದಲ್ಲಿ ಇರಬೇಕಾದ್ರೆ ಒಂದಷ್ಟು ಜನ ಬರೋದು ಇಲ್ಲಿ ಒಂದು ತೋಡಿದ್ರೆ ಒಂದು 10 ಬುರುಡೆ ಸಿಗುತ್ತೆ, ಇಲ್ಲಿ ಸೇರಿದ್ರೆ ಒಂದು 100 ಬುರುಡೆ ಸಿಗುತ್ತೆ ಅಂತ ಹೇಳ್ಬಿಟ್ಟು ಒಂದಷ್ಟು ಪ್ರಚೋದನಕಾರಿ ಹೇಳಿಕೆಯನ್ನು ಕೊಡೋದು, ತನಿಖಾ ದಿಕ್ಕನ್ನು ತಪ್ಪಿಸುವಂತ ಕೆಲಸವನ್ನು ಕೂಡ ಮಾಡ್ತಿದ್ರು. ಇದೇ ಕಾರಣಕ್ಕಾಗಿ ಧರ್ಮಸ್ಥಳದಲ್ಲಿರುವಂತಹ ಸ್ಥಳೀಯರು ಮತ್ತೆ ಅದೇ ರೀತಿಯಲ್ಲಿ ಕೂಡ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ದೇವಸ್ಥಾನಕ್ಕೆ ಇರುವಂತಹ ಅಭಿಮಾನಿಗಳು ಒಂದಷ್ಟು ಜನ ಯೂಟ್ಯೂಬರ್ ಚಾನಲ್ ಮೇಲೆ ಕೂಡ ಹಲ್ಲೆಯನ್ನು ಕೂಡ ಮಾಡಿದ್ರು ಮತ್ತೆ ಘರ್ಷಣೆ ಕೂಡ ಆಗಿತ್ತು. ಅದಾದ ನಂತರ ಇಲ್ಲಿರುವಂತ ಏನ್ ತಿಮ್ರೋಡಿ ಆಗಿರ್ಬೋದು, ಅದೇ ರೀತಿ ಕೂಡ ಗಿರೀಶ್ ಮಟ್ಟಣ್ಣವರು ಆಗಿರ್ಬೋದು, ಮತ್ತೆ ಸಮೀರ್ ಆಗಿರ್ಬೋದು, ಮತ್ತೆ ಇನ್ನಿತರೆ ಒಂದಷ್ಟು ಜನ ಅವರು ಕೂಡ ಸೇರ್ಕೊಂಡು ಒಂದು ಖಾಸಗಿ ಚಾನಲ್ ನ ವರದಿಗಾರರ ಮೇಲೂ ಕೂಡ ಹಲ್ಲೆ ಮಾಡುವಂತ ಕೆಲಸವನ್ನು ಕೂಡ ಮಾಡಿದ್ದಾರೆ. ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬೆಳ್ತಂಗಡಿ ಮತ್ತೆ ರೀತಿಯಲ್ಲಿ ಕೂಡ ಧರ್ಮಸ್ಥಳ ಎರಡೂ ಪೊಲೀಸ್ ಠಾಣೆಯಲ್ಲೂ ಕೂಡ ಪರ ಮತ್ತೆ ವಿರೋಧ ದೂರುಗಳು ಕೂಡ ದಾಖಲಾಗಿದೆ. ಇದೇ ಕಾರಣಕ್ಕಾಗಿ ಪೊಲೀಸರು ಇವತ್ತು ನಡೆಸಬೇಕಾದಂತ ತನಿಖೆ ಮತ್ತೆ ಅದೇ ರೀತಿಯಲ್ಲೂ ಕೂಡ ಏನಿವತ್ತು ಕೂಡ ಆ ತಲೆಬುರುಡೆಗಳನ್ನ ಪತ್ತೆ ಹಚ್ಚುವಂತ ಶೋಧ ಕಾರ್ಯವನ್ನು ಮಾಡಬೇಕಾಯಿತು. ಯಾವಾಗ ಈ ಒಂದು ಘರ್ಷಣೆಗೆ ಕಾರಣ ಆಯ್ತು, ಆ ಕಾರಣದಿಂದಾಗಿ ಇವತ್ತು ಸದ್ಯಕ್ಕೆ ತಾತ್ಕಾಲಿಕವಾಗಿ ಮುಂದಿದ್ದಾರೆ. ಮತ್ತೆ ಏನು ಹಲ್ಲೆ ಮಾಡಿದಂತವ್ರು ಕೂಡ ಈಗಾಗಲೇ ವಿಡಿಯೋ ಸಾಕ್ಷಿಗಳನ್ನ ಸಂಗ್ರಹಣೆ ಮಾಡಿದ್ದಾರೆ. ಇಬ್ಬರ ಮೇಲೆ ಕೂಡ FIR ಕೂಡ ದಾಖಲೆ ಮಾಡಿದ್ದಾರೆ. ಮತ್ತೆ ಇವತ್ತು ಸ್ಪಾಟ್ ಮಾಜರ್ಗೆ ಅವರನ್ನು ಕೂಡ ಕರೆದು ಇಲ್ಲಿ ಸ್ಥಳೀಯ ಪೊಲೀಸರು ಕೂಡ ಪ್ರಕರಣವನ್ನು ಕೂಡ ದಾಖಲಿಸಿಕೊಂಡು ತನಿಖೆಯನ್ನು ಕೂಡ ಮಾಡ್ತಿದ್ದಾರೆ. ಈ ಒಂದು ಘಟನೆಗೆ, ಸಂಘರ್ಷಕ್ಕೆ ಯಾರು ಕಾರಣ, ಯಾಕೆ ಈ ರೀತಿಯಾಗಿ ಪೊಲೀಸರು SIT ತನಿಖೆ ದಿಕ್ಕು ತಪ್ಪಿಸುವಂತ ಕೆಲಸವನ್ನು ಯಾಕೆ ಮಾಡ್ತಿದೆ ಅಂತ ಕೂಡ ಇವತ್ತು ಎಲ್ಲಾ ರೀತಿಯಲ್ಲೂ ಕೂಡ ತನಿಖೆ ಆಗುತ್ತೆ. ಆದ್ರೆ ಧರ್ಮ ಮತ್ತೆ ಅಧರ್ಮದ ನಡುವೆ ನಡೆಯುತ್ತಿರುವಂತಹ ಒಂದು ಯುದ್ಧದಲ್ಲಿ ಎಲ್ಲೋ ಒಂದ್ ಕಡೆ ದಿಕ್ಕು ತಪ್ಪಿಸುವಂತ ಕೆಲಸವನ್ನು ಕೂಡ ಮಾಡ್ತಿದ್ರೆ, ಅದು ಇದನ್ನೇ ಪ್ಲಸ್ ಪಾಯಿಂಟ್ ಆಗಿ ಒಂದಷ್ಟು ಜನ ತಿಳ್ಕೊಂಡು ಅಲ್ಲಿ ಒಂದು ಹೋರಾಟವನ್ನು ಕೂಡ ಮಾಡೋದು. ಮತ್ತೆ ಇಲ್ಲಿ ಒಂದಷ್ಟು ಸ್ಥಳೀಯರಿಗೆ ಅಲ್ಲಿ ತಲೆಬುರುಡೆ ಏನ್ 13ನೇ ಪಾಯಿಂಟ್ ನಲ್ಲಿ ಸಾಕಷ್ಟು ತಲೆಬುರುಡೆ ಸಿಗ್ತಾ ಇತ್ತು, ಆದ್ರೆ ಅದನ್ನ ತೋರದೆ ಏನು ಕಾರ್ಯಾಚರಣೆಯನ್ನು ಮಾಡದೆ ಬೇರೆ ಕಡೆ ಮಾಡ್ತಿದ್ರೆ, ಇಲ್ಲಿ ಎಲ್ಲ ಒಂದ್ ಕಡೆ ಸಾಕ್ಷಿಗಳನ್ನ ನಾಶ ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ಒಂದಷ್ಟು ಜನ ತನಿಖಾ ಹಂತವನ್ನೇ ತಪ್ಪಿಸುವಂತ ಕೆಲಸವನ್ನು ಕೂಡ ಮಾಡ್ತಿದ್ರೆ. ಹೀಗಾಗಿ ಈಗಾಗಲೇ ಧರ್ಮಾಧಿಕಾರಿಗಳು ಕೂಡ ಹೇಳಿದ್ರೆ ಎಲ್ಲಾ ರೀತಿಯಲ್ಲೂ ಕೂಡ ತನಿಖೆ ಕೂಡ ನಾವು ಸಹಕಾರವನ್ನು ಕೂಡ ಕೊಟ್ಟಿದ್ದೇವೆ, ಯಾವ ರೀತಿಯ ಬೇಕಾದ್ರೂ ಕೂಡ ನಾವು ಕೊಡ್ತೇವೆ, ಸಹಕಾರ ಕೊಡ್ತೇವೆ ಅಂತ ಕೂಡ ಹೇಳಿದ್ದಾರೆ. ಇಷ್ಟೆಲ್ಲ ಇದ್ರೂ ಕೂಡ ಈ ಧರ್ಮಸ್ಥಳಕ್ಕೆ ಮತ್ತೆ ಅದೇ ರೀತಿಯಲ್ಲೂ ಕೂಡ ಧರ್ಮಾಧಿಕಾರಿಗಳಿಗೆ ಕೆಟ್ಟ ಹೆಸರು ತರಬೇಕು, ತೇಜವಧೆ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಆ ಧರ್ಮಸ್ಥಳದ ವಿರುದ್ಧವಿರುವಂತ ಒಂದಷ್ಟು ಜನ ಹೋರಾಟಗಾರರು ನಿರಂತರವಾಗಿ ಸರ್ಕಾರಕ್ಕೆ, SITಗೆ ಮತ್ತೆ ಅದೇ ರೀತಿಯಲ್ಲೂ ಕೂಡ ಒಂದಷ್ಟು ಧರ್ಮಸ್ಥಳಕ್ಕೆ ಕೆಟ್ಟ ಹೆಸರು ತರಬೇಕು, ಒಂದಷ್ಟು ಸಾಕ್ಷಿಗಳನ್ನ ತಿರ್ಚಬೇಕು ಅಂತ ಹೇಳ್ಬಿಟ್ಟು ನಿರಂತರವಾದಂತಹ ಪ್ರಯತ್ನವನ್ನು ಕೂಡ ಮಾಡ್ತಿದ್ದಾರೆ. ಹೀಗಾಗಿ SIT ಅವರು ಎಲ್ಲಾ ರೀತಿಯಲ್ಲೂ ಕೂಡ ತನಿಖೆಯನ್ನ ಮಾಡ್ತಿದ್ದಾರೆ. ತನಿಖಾ ಹಂತದಲ್ಲಿದ್ದಾಗ ಅವರು ಕೂಡ ಯಾವುದೇ ರೀತಿಯಂತಹ ಹೇಳಿಕೆಯನ್ನು ಕೂಡ ಕೊಡೋದಕ್ಕೂ ಸಾಧ್ಯ ಆಗೋದಿಲ್ಲ, ಪತ್ರಿಕಾ ಹೇಳಿಕೆಯನ್ನು ಕೂಡ ಸಾಧ್ಯ ಆಗೋದಿಲ್ಲ. ಯಾವಾಗ ಅವರ ತನಿಖೆ ಮುಕ್ತಾಯವಾಗುತ್ತೋ ಎಲ್ಲಾ ಸೈಡ್ ಟೆಕ್ನಿಕಲ್ ಎವಿಡೆನ್ಸ್ ಆಗಿರ್ಬೋದು, ಸ್ಥಳದಲ್ಲಿ ಸಿಕ್ಕಿರುವಂತಹ ಒಂದಷ್ಟು ಸ್ಪಾಟ್ ಮಾಜರ್ ಆಗಿರ್ಬೋದು, ಆ ಸ್ಥಳದಲ್ಲಿ ಸಿಕ್ಕುವಂತಹ ಒಂದಷ್ಟು ಸಾಕ್ಷಿಗಳಾಗಿರ್ಬೋದು, ಎಲ್ಲವನ್ನೂ ಕೂಡ ಸಂಗ್ರಹಿಸಿ ಮತ್ತೆ ಅವ್ರು ಏನೆಲ್ಲ ಎವಿಡೆನ್ಸ್ ಅನ್ನ ಕಲೆಕ್ಟ್ ಮಾಡ್ತಾರೋ, ಯಾರನ್ನೆಲ್ಲ ಸಾಕ್ಷಿಯನ್ನಾಗಿ ಪರಿಗಣಿಸಿರ್ತಾರೋ, ದೂರದಾರರು ಏನೆಲ್ಲ ದೂರನ್ನು
ವರದಿಯನ್ನು ಕೊಟ್ಟಿದ್ದಿಲ್ಲ, ಅವೆಲ್ಲ ವರದಿಯನ್ನು ಕೂಡ ನಿಖರವಾಗಿ ಗೃಹ ಸಚಿವರಿಗೆ ಕೊಡ್ತಾರೆ. ಗೃಹ ಸಚಿವರು ನಂತರ ಸರ್ಕಾರಕ್ಕೆ ಒಪ್ಪಿಗೆ ನೀಡಿ ನಂತರ ಸರ್ಕಾರವೇ SIT ರಚನೆ ಮಾಡೋದ್ರಿಂದ ಸರ್ಕಾರವೇ ಈ ವರದಿಯನ್ನ ಬಿಡುಗಡೆ ಮಾಡಬೇಕಾಗಿದೆ. ಆದ್ರೆ ಆ ಸರ್ಕಾರ ಬಿಡುಗಡೆ ಮಾಡೋಕ್ಕಿಂತ ಮುಂಚಿತವಾಗಿ ಇಲ್ಲಿನ ಒಂದಷ್ಟು ಜನ ಧರ್ಮದ ವಿರೋಧಿಗಳು ಆ ಧರ್ಮಸ್ಥಳಕ್ಕೆ ಕೆಟ್ಟ ಹೆಸರು ತರೋದ್ರ ಜೊತೆ SITಯ ದಿಕ್ಕನ್ನು ಕೂಡ ತಪ್ಪಿಸುವಂತ ಕೆಲಸವನ್ನು ಕೂಡ ಮಾಡ್ತಿದ್ರೆ. ತನಿಖಾ ಹಂತದಲ್ಲಿ ಇರಬೇಕಾದ್ರೆ ಒಂದಷ್ಟು ಪ್ರಚನೆ ಮಾಡೋದು, ಸಂಘರ್ಷಕ್ಕೆ ಎಡೆ ಮಾಡ್ಕೊಡೋದು ಎಲ್ಲವನ್ನು ಕೂಡ ಮಾಡಿದ್ದಾರೆ. ಹೀಗಾಗಿ ಧರ್ಮಸ್ಥಳದಲ್ಲಿ ನಿನ್ನೆ ಇಡೀ ರಾತ್ರಿ ಸಾಕಷ್ಟು ಸಂದಿಗ್ಧ ಪರಿಸ್ಥಿತಿ ಕೂಡ ಉಂಟಾಗಿತ್ತು. ಎಲ್ಲ ರೀತಿಯಲ್ಲೂ ಕೂಡ ಅಲ್ಲೋಲ ಕಲ್ಲೋಲಾಗುವಂತ ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿತ್ತು. ಯಾಕಂದ್ರೆ ಎಲ್ಲ ಭಯಭೀತರಾಗಿದ್ರು. ಸಿಕ್ಕವರ ಮೇಲೆ ಹಲ್ಲೆ ಮಾಡೋದು, ಒಂದಷ್ಟು ಜನ ಗಿರೀಶ್ ಮಟ್ಟಣ್ಣವ್ರ ಕಡೆ ಒಂದು ಕಡೆ ಹಲ್ಲೆ ಮಾಡೋದು, ಮತ್ತೊಂದು ಕಡೆ ಏನ್ ತಿಮ್ರೋಡಿ ಕಡೆಯವರು ಹಲ್ಲೆ ಮಾಡೋದು, ಮತ್ತೆ ಯೂಟ್ಯೂಬರ್ ಮೇಲೆ ಹಲ್ಲೆ ಮಾಡೋದು, ಮತ್ತೆ ಖಾಸಗಿ ಚಾನೆಲ್ ನ ವರದಿಗಾರರ ಮೇಲೆ ಕೂಡ ಹಲ್ಲೆ ಮಾಡೋದು. ಈ ರೀತಿಯಾಗಿ ಒಂದು ಕಡೆ ಹಲ್ಲೆ ಆದ್ರೆ ಎಲ್ಲ ಒಂದ್ ಕಡೆ ಒಂದೇ ಕಡೆ ಹಲ್ಲೆ ಆಗಿದೆ ಅಂತ ಹೇಳ್ಬಿಟ್ಟು ತಪ್ಪೋಗುತ್ತೆ ಅಂತ ಹೇಳ್ಬಿಟ್ಟು ಎರಡೂ ಕಡೆ ಹಲ್ಲೆ ಮಾಡುವಂತ ಪ್ರಯತ್ನವನ್ನು ಕೂಡ ಮಾಡಿದರೆ. ಇದೆಲ್ಲರ ಉದ್ದೇಶ ಏನಂತಂದ್ರೆ SITಯ ದಿಕ್ಕು ತಪ್ಪಿಸುವಂತ ಕೆಲಸವನ್ನು ಕೂಡ ಮಾಡ್ತಿದ್ದಾರೆ. ಅದ್ರ ಜೊತೆ ಧರ್ಮಸ್ಥಳಕ್ಕೆ ಕೆಟ್ಟ ಹೆಸರು ತರುವಂತ ಕೆಲಸವನ್ನು ಕೂಡ ಮಾಡ್ತಾರೆ. ಹೀಗಾಗಿ ಪೊಲೀಸರು ನಿರ್ದಾಕ್ಷಿಣ್ಯವಾಗಿ ಕ್ರಮವನ್ನು ತೆಗೆದುಕೊಂಡು ಯಾರೆಲ್ಲ ಈ ಒಂದು ಪ್ರಚೋದನೆಗೆ ಏನು ಕಿಡಿಗೇಡಿತನ ಕೂಡ ಮಾಡ್ತಿದ್ದಾರೆ, ಅದೇ ರೀತಿಯಲ್ಲೂ ಕೂಡ ಈ ಒಂದು ಸಂಘರ್ಷಕ್ಕೆ ಎಡೆಮಾಡಿಕೊಡುವಂತ ಕೆಲಸದ ಜೊತೆ SITಯ ದಿಕ್ಕು ತಪ್ಪಿಸುವಂತ ಯಾರೆಲ್ಲ ಮಾಡ್ತಿದ್ರೆ ಅವ್ರ ವಿರುದ್ಧನೂ ಕೂಡ ಶಿಸ್ತು ಕ್ರಮವನ್ನು ತೆಗೆದುಕೊಳ್ಳುವಂತ ಕೆಲಸವನ್ನ ಸರ್ಕಾರ ಮಾಡಬೇಕಿದೆ. ಶರತ್, ಎಸ್, ಥ್ಯಾಂಕ್ ಯು ಶಶಿಧರ್ ಡೀಟೇಲ್ಸ್ಗಾಗಿ.